ಇಲ್ಲ ಪ್ರಸಕ್ತ ಈ ಪ್ರದೇಶವನ್ನಾಳುವ ಮಧುರ ಮಹೀಂದ್ರ, ಅದು ಕಂಸ ಮಹಾರಾಜರು. ಆ ಕಂಸ ಮಹಾರಾಜ ನಾನುಜೆ ನಾನೇ ಪೂತನೆ. ಪೂತನಿಯಾ? ಯಾರು ಪೂತನಿ ಹೇಳಿದೆ? ಏನು ನಿಮ್ಮ ಮೂಗಿನ ಹೊಳ್ಳೆಯಿಂದ ಜಾರಿ ಬಿದ್ದವಳ? ಮತ್ತೆ ಯಾರಷ್ಟು ಸಸಾರ ಪೂತನೆ ದೇವಿಯವರು. ಪೂತನಿ ದೇವಿಯವರು. ದೇವಿಯಲ್ಲ ಗುಡಿಯಲ್ಲಿ. ದೇವಿ ಗುಡಿಯಲ್ಲ, ನಮಗಾಗಲಿಕ್ಕಿಲ್ಲ. ನಾವೆಷ್ಟು ಸಮಯ ಗುಡಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯ? ಹೌದೌದು. ಬೇಡ ಬಿಡಿ. ಪೂತನೆ ಅಮ್ಮನವರು. ಅಮ್ಮ ಎಲ್ಲ ಚಿಕ್ಕ ಮಕ್ಕಳಿಗೆ. ಅಮ್ಮ ಮಕ್ಕಳಿಗೆ? ಯಾರ್ಯಾರ ಮಕ್ಕಳಿಗೆ ನಾವು ಅಮ್ಮ ಆಗುವುದು ಬೇಡ. ಬೇಡ ಬಿಡಿ. ಪೂತನೆ ಅಕ್ಕನವರು. ಅಕ್ಕ ಎಲ್ಲ ತಮ್ಮಂದಿರಿಗೆ. ಅಕ್ಕ ತಮ್ಮಂದಿರಿಗೆ ಅಮ್ಮ ಮಕ್ಕಳು ದೇವಿಯಾದ್ರ ಗುಡಿಯಲ್ಲಿ. ಕೆಲವು ಮಕ್ಕಳಿದ್ದಾರೆ. ಈ ಮಕ್ಕಳನ್ನು ಕೊಲ್ಲಬೇಕೆ? ಬೇಡ. ನಮ್ಮದಾಗಿರುವಂತಹ ಮಧುರಾದವರಿ ನನ್ನನ ಉತ್ಪನ್ನವನ್ನು ಬೆಳೆದವರು ನಮ್ಮ ವಿರೋಧಿಗಳಲ್ಲ. ಹಾಗಾಗಿಯೇ ಮುಂದುವರೆದೆ ಸುತ್ತಿದೆ. ಹೊರಬರುವ ವೇಳೆಯಲ್ಲಿ ಅಲ್ಲೊಂದು ಶಿಶುವಮ್ಮನ ಕೈಯಲ್ಲಿ ಹಿಡಿದೆ. ಸಾಕಲ್ಲ, ಇದು ಎಳೆದೊಯ್ದು ಬಂದು ಒಂದು ಮೊಲೆಯ ಹಾಲು ಕುಡಿಯುವುದಕ್ಕೆ ಆರಂಭಿಸಿದ್ದೆ. ಜೀವವೇ ಹೋಯ್ತಲ್ಲ. ನಮಗೆ ಯಾಕೆ ಈ ಶಿಶು? ನೋಡಿದ್ರೆ ಬಿಳಿ 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 ಬಣ್ಣ, ಬಿಳಿ 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 ಕಣ್ಣು ಬಿಡ್ತದೆ. ನಮ್ಮ ಅಣ್ಣ ಹೇಳಿದ್ರು ಶಿಶು ಇದಲ್ಲ.
ರಾಶಿ ರಾಶಿ ಹೆಣಗಳು, ಆ. ಶಿಶುವಿಗೆ ಹೆಣಗಳು, ನನ್ನ मेरे वा
ಯಶೋಧನೆ ಅಲ್ವೇ ಸ್ವಾಮಿ? ಹೌದಾ? ಹಾ, ನನ್ನ ಹಾಲಿನ ಒಂದೇ ಒಂದು ಬಿಂದು ಹ್ಮ್. ಮಕ್ಕಳ ದೇಹವನ್ನು ಸೇರಿದ ಸಾಕು, ಆ ಮಕ್ಕಳು ಹಸಿವಿರುತ್ತಾರೆ. ಆದರೆ ನನಗೆ ಬೇಕಾದವ ಇನ್ನೂ ಸಿಗಲಿಲ್ಲ. ಆತನನ್ನು ಹುಡುಕುವ ಉದ್ದೇಶದಿಂದ ನನ್ನ ಘನವಾದ ಕಾಯವನ್ನು ಮರೆತಿದ್ದೇನೆ. ಈ ಸುಂದರವಾದ ರೂಪವನ್ನು ಧರಿಸಿ ಬಂದವಳಿದ್ದೇನೆ. ಅದರ ಭಾವವನ್ನು ಮರೆತಿದ್ದೇನೆ. ದೇಹಕ್ಕೊಪ್ಪುವಂತಹ ಸೀರೆಯನ್ನು ಧರಿಸಿದ್ದೇನೆ. ಸೀರೆಗೆ ಬೇಕಾದ ಕುಂಕಸವನ್ನು ಹಾಕಿದ್ದೇನೆ. ಹೆಣ್ಣು ಎಷ್ಟೇ ಸುಂದರವಾಗಿದ್ದರೂ ಕೂಡ ಆಕೆಯ ಶೋಭೆಯನ್ನು ಹೆಚ್ಚಿಸುವುದು ಹಣೆಗೆ ಧರಿಸಿದ ತಿಲಕ. ಆದ್ದರಿಂದ ಕಸ್ತೂರಿ ತಿಲಕವನ್ನು ಧರಿಸಿ ಮುಂದೆ ಸಾಗೋಣ ಎಂದಾಗ ಹೇಗೆ ಮುಂದೆ ಹೋಗುವುದು? ದೂರದಿಂದ ಹಾಲು ಬೇಕಾ? ಹಾಲು ಯಾರ ಹಾಲು ಬೇಕು ನಿನಗೆ? ಅದು ನಾನು ಕೊಟ್ಟರೆ ಆದಿತ್ತ. ಆದಿತ್ತ ಆದಿತ್ತು ಬಾ.